ಇನ್ನ 5ನೇ ಕ್ರೈಸ್ತರು ಗೊತ್ತಾ, ಇವರು ಕ್ರಿಸ್ತನ ರೂಪದಲ್ಲಿ ಬರ್ಬೇಕಂತ ಹೇಳಿ ಕ್ರಿಸ್ತನೇ ಧರಿಸ್ಕೊಳ್ಳೋರು. ಆಮೇನ್, ಹಾಲೆಲೂಯ. ಕ್ರಿಸ್ತನ ಧರಿಸ್ಕೊಳ್ಳೋರು. ಅದಕ್ಕೆ ಪೌಲ್ ಅಂತ ಹೇಳ್ತಾನ, ನನ್ನಲ್ಲಿ ಜೀವಿಸ್ತಿರೋದು ನಾನಲ್ಲ, ನನಗೆ ಯಾರು ಜೀವಿಸ್ತಾರ? ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನ ಅಂತ ಹೇಳ್ತಾನ. ಅಂದ್ರೆ ಟೋಟಲ್ ಕ್ರಿಸ್ತ ರೂಪದಲ್ಲಿ ಬರಕ್ ಇಷ್ಟಪಡೋರು. ಕ್ರಿಸ್ತು ಹೆಂಗ್ ಜೀವಿಸನೋ ಆ ರೀತಿ ನಾನು ಕೂಡ ಇರಬೇಕು. ಕ್ರಿಸ್ತು ಹೆಂಗ ನಡೆದನೋ ಹಂಗ ನಾನು ಕೂಡ ನಡಿಬೇಕು. ಕ್ರಿಸ್ತು ಯಾವ ರೀತಿಯಾಗಿ ನಮಗೆ ಮಾದರಿ ತೋರಿಸೋನೋ ಅದೇ ರೀತಿಯಲ್ಲಿ ನಾನು ಕೂಡ ನಡಿಬೇಕು ಅನ್ನೋನು ಕ್ರಿಸ್ತು ರೂಪದಲ್ಲಿ ಬರ್ಬೇಕು ಅನ್ಕೊಳೋನು. ನೋಡ್ರಿ, ಗಾಯತ್ರಿ ಪತ್ರಿಕದಲ್ಲಿ 2ನೇ ಅಧ್ಯಾಯ 20ನೇ ವಚನ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಆಮೇನ್. ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನ ಅಂತ. ನಮ್ಮಲ್ಲಿ ಯಾರು ಜೀವಿಸ್ಬೇಕು? ಕ್ರಿಸ್ತನ ಜೀವಿಸ್ಬೇಕು. ವಾಕ್ಯ ಓದಿ ವಾಕ್ಯ ಪ್ರಕಾರ ನಡ್ಕೊಳ್ಳೋರು ಇದಾರ, ಆದ್ರೆ ನಾನು ಟೋಟಲ್ ಕ್ರಿಸ್ತ ರೂಪದಲ್ಲೇ ಬರಬೇಕು. ನಾನು ಕ್ರಿಸ್ತ ರೂಪದಲ್ಲೇ ನಾನು ಜೀವಿಸ್ಬೇಕು. ದೇವರು ಯಾವ ರೀತಿ ನನಗೆ ಮಾದರಿ ತೋರಿಸ್ತಾನ, ಆತನ ಜೀವಿತ ಹೆಂಗೈತೆ, ಹೆಂಗ ನಡ್ಕೊಂಡನ ಆ ರೀತಿ ನಾನು ಕೂಡ ನಡ್ಕೋಬೇಕು. ನನ್ನಲ್ಲಿ ಯಾರು ಕಾಣಬೇಕು? ಕ್ರಿಸ್ತೇ ನನ್ನಲ್ಲಿ ಕಾಣಬೇಕು ಅನ್ನೋ ಕ್ರೈಸ್ತವರು ಕೂಡ ಅದಾರ. ಆ ರೀತಿ ನಾವು ಇರುವಂತವ್ರಾಗಿರ್ಬೇಕು. ಕ್ರಿಸ್ತು ಸ್ವಭಾವಗಳಂದ್ರೆ ಏನು? ಕ್ರಿಸ್ತಿಗೇನು ಸ್ವಭಾವಗಳದಾವ? ಎಲ್ಲದಕ್ಕಿಂತ ಹೆಚ್ಚಿನ ಸ್ವಭಾವ ಏನಾಗೈತಿ ಗೊತ್ತಾ? ತಗ್ಗಿಸ್ಕೊಳ್ಳುವಂತ ಸ್ವಭಾವ. ಆಮೇನ್. ದೇವರು ಸಿಂಹಾಸನ ಬಿಟ್ಟು ಮಾನವನಾಗಿ ಬಂದು ತಗ್ಗಿಸ್ಕೊಂಡ್ರೆ ಅದು ಏನನ ಅರ್ಥನ ಹೇಳು? ಅದಕ್ಕಿಂತ ತಗ್ಗಿಸ್ಕೊಳ್ಳೋದು ಇನ್ನೇನೈತಿ? ಆ ತಗ್ಗಿಸ್ಕೊಳ್ಳುವಂತ ಗುಣ ನಮ್ಮಲ್ಲಿರ್ಬೇಕು. ನಾವು ಕೂಡ ಪ್ರತಿ ವಿಷಯಕ್ಕ ತಗ್ಗಿಸ್ಕೊಳ್ಳುವಂಥವ್ರಾಗಿರ್ಬೇಕು. ಕಲಿಬೇಕು ಇವೆಲ್ಲ. ಇದ್ರಾಗ ನಾವು ಬರಬೇಕು, ಪ್ರಯತ್ನ ಪಡಬೇಕು. ನಾನು ಕ್ರಿಸ್ತ ರೂಪದಲ್ಲಿ ಬರಬೇಕು, ಕ್ರಿಸ್ತ ರೂಪದಲ್ಲಿ ನಾನು ನಡಿಬೇಕು, ತಗ್ಗಿಸ್ಕೊಳ್ಳುವಂಥ ಗುಣ ಇರಬೇಕು. ಇನ್ನೊಂದು, ದೇವರಿಗೆ ಪ್ರೇಮಮಯನಾದ, ಅಥವಾ ಒಳ್ಳೆಯವ್ರ ಮೇಲೆ ಕೂಡ ಮಳೆ ಸುರಿಸ್ತೀನಿ, ಕೆಟ್ಟವ್ರ ಮೇಲೆ ಕೂಡ ಮಳೆ ಸುರಿಸ್ತೀನಿ. ಒಳ್ಳೆಯವ್ರನ್ನ ಪ್ರೀತಿಸ್ತಾನೆ, ಕೆಟ್ಟವ್ರನ್ನ ಪ್ರೀತಿಸ್ತಾನೆ. ಆ ಪ್ರೀತಿ ಮಾಡೋಂಥ ಗುಣ ನಮ್ಮಲ್ಲಿ ಕೂಡ ಕಾಣಬೇಕು. ಅರ್ಥ ಆಯ್ತಾ? ನಾವು ಒಳ್ಳೆಯವ್ರನ್ನ ಪ್ರೀತಿಸಿ ಕೆಟ್ಟವ್ರನ್ನ ದ್ವೇಷಿಸ್ತೀವಿ ಅಂದ್ರೆ ನಮ್ಮಲ್ಲಿ ಕ್ರಿಸ್ತ ಪ್ರೀತಿ ಇಲ್ಲ ಅಂತ ಅರ್ಥ. ಇನ್ನು ನಾವು ಕ್ರಿಸ್ತನ ಎಲ್ಲಿ ಧರಿಸ್ಕೊಂಡಂಗೆ ಅರ್ಥ. ಅಂದ್ರೆ ನಾವಿನ್ನ ಪರಿಪೂರ್ಣವಾಗಿ ಕ್ರಿಸ್ತ ರೂಪದಲ್ಲಿ ನಾವಿನ್ನ ಬರ್ತಿಲ್ಲ ಅಂತ ಅರ್ಥ. ತಗ್ಗಿಸ್ಕೊಳ್ಳೋ ಗುಣ ಇರಬೇಕು, ಪ್ರೇಮ ಗುಣ ಇರಬೇಕು, ಪ್ರಾರ್ಥನೆ ಕೂಡ. ಯೇಸುಸ್ವಾಮಿ ಪ್ರಾರ್ಥನೆ ಕೂಡ ಎಷ್ಟು ಪ್ರಾರ್ಥನೆ ಪರೋಣ ಯೇಸುಸ್ವಾಮಿ ಆ ಒಂದು ಮಾದರಿ ತೋರಿಸೋಣ. ಆ ರೀತಿ ಪ್ರಾರ್ಥನೆ ಮಾಡ್ಕೊಳೋರಾಗಿರ್ಬೇಕು. ಕ್ಷಮಿಸುವಂತ ಗುಣ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಿನ ಯೇಸುಸ್ವಾಮಿಗೆ ದ್ರೋಹ ಮಾಡ್ಯಾರ, ಯೇಸುಸ್ವಾಮಿಗೆ ಮೋಸ ಮಾಡ್ಯಾರ. ಎಷ್ಟು ಮೇಲು ಮಾಡ್ಯಾನೋ ಅವರೇ ತಿರುಗಿ ಬಿದ್ದು ಯೇಸುಸ್ವಾಮಿ ಸಿಲುವೆಗೆ ಹಾಕ್ಸಿ ಸಿಲುವಾಗಿದ್ದಾಗ ಯೇಸುಸ್ವಾಮಿ ಏನಂತ ಹೇಳ್ತಾನೆ ಹೇಳ? ತಂದೆಯವ್ರು ಏನ್ ಮಾಡ್ಯಾರ ಇವ್ರಿಗೆ ಗೊತ್ತಿಲ್ಲ, ಕ್ಷಮಿಸು. ಅಸಲು ಏನ್ ಮಾತದು? ಕ್ಷಮಿಸೋ ಗುಣ ಇರ್ಬೇಕ, ತಗ್ಗಿಸ್ಕೊಳ್ಳುವಂತ ಗುಣ ಇರಬೇಕು, ಪ್ರೀತಿ ಮಾಡುವಂತ ಗುಣ ಇರಬೇಕು, ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತ ಅನುಭವ ಇರಬೇಕು, ಕ್ಷಮಿಸುವಂತ ಗುಣ ಇರಬೇಕು. ಯೇಸುಸ್ವಾಮಿ ಹೆಂಗು ಪರಿಶುದ್ಧನಾಗಿ ಜೀವಿಸನೋ ಅದೇ ರೀತಿಯಲ್ಲಿ ಬರ್ಬೇಕು.